ನಮಸ್ಕಾರ ಕೇಳುಗರೆ, ಇದು ಆಕಾಶವಾಣಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಅಂತಿಮ ವರ್ಷ ಕಲಾ ವಿಭಾಗ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿ ಆನಂದಿಸಿ. ನಾನು ಕವನ. ಇದೀಗ ಕಲಾಮಾತೆ ದೈವ ಸ್ವರೂಪಿಯಾದ ಶ್ರೀ ಶಾರದಾ ಮಾತೆಯ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಶಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಸಂಗೀತವು ಮನಸ್ಸಿನ ಭಾಷೆ. ಕರುಣಾಮಯಿ ಕರ್ನಾಟಕ ಮಾತೆಗೆ ನಮನಗಳನ್ನು ಅರ್ಪಿಸುವ ಒಂದು ಸುಂದರ ಸಮೂಹ ಗಾಯನ ಇದೀಗ ನಿಮಗಾಗಿ. ಕೇಳಿ ಆನಂದಿಸಿ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ಮತ್ಸರ ನಿರ್ಮತ್ಸರ ಮನಗುದಾರ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ
ತಾಯಿ ನಿತ್ಯೋತ್ಸವ. ಸ್ನೇಹಿತರೆ, ಶಬ್ದಗಳಲ್ಲಿ ಜೀವ ತುಂಬುವುದು ಕವಿಯ ಕೈಚಳಕ. ಕವನವೆಂದರೆ ಕೇವಲ ಪದಗಳ ಗುಚ್ಛವಲ್ಲ, ಅದು ಮನಸ್ಸಿನ ಭಾವನೆಗಳ ಪ್ರತಿಫಲ. ಇಂದು ನಿಮಗಾಗಿ ತಮ್ಮ ಮನದಾಳದಿಂದ ಹುಟ್ಟಿದ ಕಲ್ಪನೆಗಳ ಭಾವನೆಗಳನ್ನು ಕವಿತೆಯ ರೂಪದಲ್ಲಿ ಮಿಂಚಿಸಲು ಸಿದ್ಧರಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಮೋಕ್ಷಿತಾ. ಇದೀಗ ನಿಮಗಾಗಿ ಸ್ವರಚಿತ ಕವನ. ಬೆರಳ ತುದಿಯ ಬಂಧನ. ತಾಯಿ ಕರೆದರು ಕೇಳದ ಕಿವಿಗಳು, ಸ್ನೇಹಿತ ಕರೆದರು ಖಾಲಿ ನಗುವಿನ ನೋಟಗಳು. ಮನಸ್ಸಿನ ನೆಮ್ಮದಿ ಹಾಳಾಯಿತು, ಕಣ್ಣಿನ ತೊಂದರೆ ಉಂಟಾಯಿತು. ಹಿಂದಿನ ದಿನಗಳಲ್ಲಿ ಆಟ ಮೈದಾನದಲ್ಲಿ, ಇಂದಿನ ದಿನಗಳಲ್ಲಿ ಆಟ ಮೊಬೈಲ್ನ ಪರದೆಯಲ್ಲಿ. ಮುಗ್ಧ ಮನಸ್ಸುಗಳು ಮೊಬೈಲ್ ಬಂಧನದಲ್ಲಿ, ಸಾಧನೆಯ ಕನಸು ಮರೆಯಾಯಿತು ಮೊಬೈಲ್ನ ಅಂಚಿನಲ್ಲಿ. ತಾಯಿಯ ಮಮತೆ ಸ್ನೇಹಿತರೊಂದಿಗಿನ ನಗು, ಪ್ರತಿಭೆಯ ಗೊಂಚಿಲು ಆಸಕ್ತಿಯ ಹಸಿವು, ಮರೆಯಾಗಿದೆ ಆ ಅದ್ಭುತ ಕ್ಷಣಗಳು. ಫೋನ್ನೊಂದಿಗಿನ ನಂಟು ಬದಲಾಯಿಸಿಯೇ ಬಿಟ್ಟಿತು ಜೀವನದ ನಂಟು. ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಇಂದಿನ ವೇಗದ ಜಗತ್ತಿನಲ್ಲಿ ಮೊಬೈಲ್ ನಮ್ಮ ದಿನಚರಣೆಯ ಒಂದು ಭಾಗವಾಗಿದೆ. ಆದರೆ ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಾ ಪುಸ್ತಕಗಳ ಪ್ರೀತಿ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಅಕ್ಷರಗಳ ಜಗತ್ತಿನಲ್ಲಿ ಸಿಗುವ ಆನಂದ, ಕಲ್ಪನೆ ಮತ್ತು ಜ್ಞಾನವನ್ನು ಕಥೆಯ ರೂಪದಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ವಿದ್ಯಾರ್ಥಿನಿ ರಕ್ಷಾ. ಪುಸ್ತಕ ಹಿಡೀರಿ, ಮೊಬೈಲ್ ಬಿಡಿರಿ. ಕಾಲೇಜಿನ ಗಂಟೆ ಬಾರಿಸಿತು. ಮಕ್ಕಳು ಹರ್ಷದಿಂದ ಹೊರಗೆ ಓಡಿದರು. ಆದರೆ ಆಕಾಶ್ ಮಾತ್ರ ಕ್ಲಾಸಿನ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ. ಅವನ ಕಣ್ಣು ಮೊಬೈಲ್ ಸ್ಕ್ರೀನ್ನಲ್ಲಿ ನೆಟ್ಟಿತ್ತು. ಆಟಗಳು, ರೀಲ್ಸ್ಗಳು, ವಿಡಿಯೋಗಳು, ಅವನ ಪ್ರಪಂಚವೆಲ್ಲ ಅಲ್ಲಿ ಸಿಕ್ಕಿಕೊಂಡಿದ್ದವು. ಪುಸ್ತಕಗಳು ಬೆಂಚಿನ ಮೇಲೆ ಬಿದ್ದಿಕೊಂಡಿದ್ದವು. ನೋಟ್ಸ್ಗಳು ಮುಚ್ಚಲಾಗಿದ್ದವು. ಅಂದು ಸಂಜೆ ಅವನ ಅಮ್ಮ ಕೇಳಿದರು, ಆಕಾಶ್, ನೀನು ಓದೋ ಸಮಯದಲ್ಲಿ ಮೊಬೈಲ್ ಹಿಡಿದುಕೊಳ್ಳಬೇಡ, ಕಣ್ಣು ಹಾಳಾಗುತ್ತದೆ. ಆದರೆ ಆಕಾಶ್ ನಗುತ್ತಾ, ಅಮ್ಮ, ನಾನು ಸ್ವಲ್ಪ ಮಾತ್ರವೇ ನೋಡುತ್ತೀನಿ ಎಂದು ಹೇಳುತ್ತಿದ್ದ. ಆ ಸ್ವಲ್ಪವೇ ಗಂಟೆಗಟ್ಟಲೆ ಕಾಲವನ್ನು ನುಂಗಿ ಹಾಕಿತ್ತು. ಒಂದು ದಿನ ಕಾಲೇಜಿನಲ್ಲಿ ಮಾಸ್ಟರ್ ಹೊಸ ಸ್ಪರ್ಧೆ ಘೋಷಣೆ ಮಾಡಿದರು. ಪುಸ್ತಕದ ಗೆಳೆಯ, ಯಾರು ಹೆಚ್ಚು ಪುಸ್ತಕ ಓದಿ ಅದರ ಸಾರಾಂಶ ಹೇಳುತ್ತಾರೋ ಅವರಿಗೆ ಪ್ರಶಸ್ತಿ. ಕ್ಲಾಸಿನ ಎಲ್ಲ ಮಕ್ಕಳು ಉತ್ಸಾಹದಿಂದ ಮುಂದೆ ಬಂದರು. ಆದರೆ ಆಕಾಶ್ ಕೈ ಎತ್ತಲಿಲ್ಲ. ಅವನಿಗೆ ಓದಿನ ಆಸಕ್ತಿ ಕಳೆದು ಹೋಗಿತ್ತು. ಅಂದು ರಾತ್ರಿ ಅವನ ಮೊಬೈಲ್ ಬ್ಯಾಟರಿ ಡೌನ್ ಆಯಿತು ಮತ್ತು ಚಾರ್ಜರ್ ಹಾಳಾಗಿತ್ತು. ಬೇಸರದಿಂದ ಹಾಸಿಗೆ ಮೇಲೆ ಬಿದ್ದಿದ್ದ. ಟೇಬಲ್ ಮೇಲೆ ಪುರಾತನ ಕಥೆಗಳ ಪುಸ್ತಕ ಕಣ್ಣಿಗೆ ಬಿದ್ದವು. ಅಮ್ಮ ಅದನ್ನು ಬಹಳ ಕಾಲದ ಹಿಂದೆ ಕೊಟ್ಟಿದ್ದರು. ಸರಿ, ಸ್ವಲ್ಪ ಓದಿ ನೋಡೋಣ ಎಂದು ಪುಸ್ತಕವನ್ನು ಕೈ ಎತ್ತಿಕೊಂಡನು. ಪುಟ ತಿರುಗಿದಂತೆ ಕಥೆಯ ಮಾಯೆ ಆತನನ್ನು ಸೆಳೆಯಿತು. ಸಾಹಸ, ಸ್ನೇಹ, ಧೈರ್ಯ ಇವೆಲ್ಲ ಓದುತ್ತಾ ಅವನ ಕಾಲವನ್ನೇ ಮರೆತ. ರಾತ್ರಿ ತುಂಬ ಓದಿದ್ದ. ಬೆಳಿಗ್ಗೆ ಎದ್ದಾಗ ಅವನ ಮನಸ್ಸು ತುಂಬ ಶಾಂತವಾಗಿತ್ತು. ಆದರೆ ಮೊಬೈಲ್ ನೋಡಬೇಕೆಂಬ ಆಸೆ ಇರಲಿಲ್ಲ. ಮರುದಿನ ಕಾಲೇಜಿಗೆ ಹೋಗಿ ಸ್ಪರ್ಧೆ ಭಾಗವಹಿಸಲು ಹೆಸರು ಕೊಟ್ಟ. ದಿನದಿಂದ ದಿನಕ್ಕೆ ಪುಸ್ತಕ ಓದುವುದರಲ್ಲಿ ಹೊಸ ಆನಂದ ಕಂಡ. ಕತೆಗಳಲ್ಲಿ ಅವನು ಕಂಡ ಪಾತ್ರಗಳು, ಘಟನೆಗಳು ಅವನ ಕಣ್ಣ ಮುಂದೆ ಕಾಣುತ್ತಿದ್ದವು. ಸ್ಪರ್ಧೆಯ ದಿನ ಬಂದೇ ಬಿಟ್ಟಿತು. ಎಲ್ಲರೂ ತಮ್ಮ ಕತೆಗಳನ್ನು ಹಂಚಿಕೊಂಡರು. ಆಕಾಶ್ ಮಾತನಾಡಲು ಎದ್ದಾಗ ಆತ್ಮವಿಶ್ವಾಸದಿಂದ ಮಾತನಾಡಿದ. ಹಿಂದೆ ನಾನು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದೆ, ಆದರೆ ಪುಸ್ತಕಗಳು ನನಗೆ ನಿಜವಾದ ಗೆಳೆಯರಂತೆ ಮಾರ್ಗ ತೋರಿಸಿವೆ. ಮೊಬೈಲ್ನಲ್ಲಿ ಕ್ಷಣಿಕ ಸಂತೋಷ, ಪುಸ್ತಕದಲ್ಲಿ ಶಾಶ್ವತ ಜ್ಞಾನ ಎಂದು ಈತ ಓದಿದ ಪುಸ್ತಕ ಸಾರಾಂಶವನ್ನು ಹಂಚಿಕೊಂಡನು. ಮಾಸ್ಟರ್ಗಳು ಚಪ್ಪಾಳೆ ಹೊಡೆದರು. ಪ್ರಥಮ ಬಹುಮಾನ ಆಕಾಶ್ಗೆ ಸಿಕ್ಕಿತ್ತು. ಅವನ ಮುಖದಲ್ಲಿ ತೃಪ್ತಿ ಕಂಡಿತ್ತು. ಮನೆಗೆ ಬಂದು ಅಮ್ಮನಿಗೆ ಹೇಳಿದನು, ಅಮ್ಮ, ಈಗ ನನಗೆ ಗೊತ್ತಾಗಿದೆ, ಪುಸ್ತಕ ಹಿಡಿದರೆ ಜೀವನ ಬೆಳಗುತ್ತದೆ, ಮೊಬೈಲ್ ಹಿಡಿದರೆ ಸಮಯ ಕರಗುತ್ತದೆ. ಅಮ್ಮ ನಗುತ್ತಾ ತಲೆಯಾಡಿಸಿದರು. ಅಂದು ಸಂಜೆ ಆಕಾಶ್ ಮೊಬೈಲ್ ಸೈಲೆಂಟ್ನಲ್ಲಿ ಬಿಟ್ಟು ಹೊಸ ಪುಸ್ತಕ ತೆರೆದ. ಅಕ್ಷರಗಳ ಜಗತ್ತಿನಲ್ಲಿ ಮತ್ತೊಮ್ಮೆ ಮುಳುಗಿದ. ಸಾರಾಂಶ: ಮೊಬೈಲ್ ತಂತ್ರಜ್ಞಾನ ನಮ್ಮ ಜೀವನದ ಭಾಗವಾದರೂ ಅದು ಸಮಯ ಕುಸಿಯುವ ದೆವ್ವವೂ ಆಗಬಹುದು. ಪುಸ್ತಕಗಳು ಮಾತ್ರ ನಮಗೆ ದೇವರಂತೆ ಜ್ಞಾನ, ಶಾಂತಿ ಮತ್ತು ಆತ್ಮವಿಶ್ವಾಸ ಕೊಡುವು. ನಮ್ಮ ಕರಾವಳಿಯ ಸೊಗಸು, ತುಳುನಾಡಿನ ಮಧುರತೆ, ನಂಬಿಕೆ, ತುಳುವರ ಆರಾಧ್ಯ ದೈವ ದೇವಿ ಬೈದೆತಿಯ ಮಹಿಮೆಯ ಸಾರುವ ವಿಶಿಷ್ಟ ಏಕಗಾನವನ್ನು ಹಾಡಲು ಬರುತ್ತಿದ್ದಾರೆ ವಿದ್ಯಾರ್ಥಿನಿ ವೈಷ್ಣವಿ. ಓ ಬಾಲೆ ಕೇದಗೆ ದೇವು ಕೇದಗೆ ಪೆಜನಾರಿಲ್ಲದ ನಾಗ ಸಂಪಗೆ, ಓ ಪುರ್ಲ ಕಿನ್ಯಗೆ ಬಾರಿ ಪುರುಸುಗೆ ಮಾಯುಡಾತೀನ ದೇವೆರೆ ಬಾಲೆಗೆ.
ಓ ಬಾಲೆ ಕೆದಗೆ ದೇವು ಕೆದಗೆ ಪೆಜನಾರಿಲ್ಲದ ನಾಗ ಸಂಪಗೆ ಓ ಪುರ್ಲ ಕಿನ್ಯಗೆ ಬಾರಿ ಪುರುಸುಗೆ ಮಾಯುಡಾತಿನ ದೇವೆರೆ ಬಾಲೆಗೆ ಸಾಂಕಿನ ಕ್ಲೆ ಕಾರ್ಗ್ ದಿನೊಲ ಅಡ್ಡ ಬೂರುದು ದೇವೇರೆ ಪಾದೋಗು ಕೈ ಮುಗಿಪೇರೆಗೆ ಕೂಜಲು ಬರ್ಚಿದು ಗೋರಂಟೆ ಮಲ್ಲಿಗೆ ಮುಡಿಪಾದಪ್ಪೆ ಬಾಲೆದ ಪೊರ್ಲು ತೂಯರಿಗೆ ಓ ಜೋಕ್ಲಾಟಿ ಕೆದ ಎಲ್ಯ ಪ್ರಾಯುಲ ಗೊಬ್ಬೊಂದುಲ್ಲೇರು ಜೋಕ್ಲಿ ನೊಟ್ಟಿಗೆ ಓ ಬಾಲೆ ಕೆದಗೆ ದೇವು ಕೆದಗೆ ಪೆಜನಾರಿಲ್ಲದ ನಾಗ ಸಂಪಗೆ ಓ ಪೊರ್ಲ ಕಿನ್ಯಗೆ ಬಾರಿ ಪುರುಸುಗೆ ಮಾಯುಡಾತಿನ ದೇವೆರೆ ಬಾಲೆಗೆ ತೆಲಿಕೆದ ಪುರ್ಲೆಗೆ ಮೂಡೈದ ದಾರಾಗೆ ಮಾತೆರ್ನ ಮೂಕೆದ ಪೂಪಿಂಗಾರಗೆ ನೆರೆ ಕರೆತ ಪುಂಜೋಲೆ ಒಪ್ಪೋದ ದೆಟ್ಟಿಗೆ ಸೀರಿ ಸುಗ್ಗಿ ಅರಳುನ ಗುಂಡು ಮಲ್ಲಿಗೆ ಓ ಸತ್ಯೋದ ಸೀರೆ ಇಲ್ಲದ ಸೀರೆ ಮೆಲ್ಲ ಪಾತೇರ ಕೇಂಡ ಪೊರ್ಲುಗೆ ಓ ಬಾಲೆ ಕೆದಗೆ ದೇವು ಕೆದಗೆ ಪೆಜನಾರಿಲ್ಲದ ನಾಗ ಸಂಪಗೆ ಓ ಪೊರ್ಲ ಕಿನ್ಯಗೆ ಬಾರಿ ಪುರುಸುಗೆ ಮಾಯುಡಾತಿನ ದೇವೆರೆ ಬಾಲೆಗೆ ಜಿಬಿಲಿ 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 ಆಟಾಲ ಜಿಬಿಲಿ 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 ಆಟಾಲ ಬಲದೆ ಗೊಬ್ಬುಗ ಜಿಬಿಲಿ ಗೊಬ್ಬುಗ ಬೋಡ ಪಲ್ಲೆ ಕಲ್ಲೆ ಬಿಲ್ಲೆ ಮಾತಾ ಪೆಜ್ಜೊಂದು ಬಲಿ ಜಿಬಿಲಿ 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 ಆಟಾಲ ಜಿಬಿಲಿ 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 ಆಟಾಲ. ನಾವೆಲ್ಲರೂ ಮೊಬೈಲ್ಗಾಗಿ ಹೆಚ್ಚು ಸಮಯ ಕಳೆಯುತ್ತೇವೆ, ಆದರೆ ಅಜ್ಞಾತವಾಗಿ ನಾವು ಅನೇಕ ಬಾಂಧವ್ಯಗಳನ್ನು ಕಳೆದುಕೊಳ್ಳುತ್ತೇವೆ. ಈಗ ನಿಮಗಾಗಿ ಒಂದು ಭಾವನಾತ್ಮಕ ನಾಟಕ, ಮೊಬೈಲ್ ವ್ಯಸನ. ಈ ನಾಟಕವು ಮೊಬೈಲ್ ಬಳಕೆಯಿಂದ ಉಂಟಾಗುವ ದುರಂತ ಮನರಂಜನೆಯ ಜೊತೆಗೆ ಮನಸ್ಸಿನ ಚಿಂತನೆಯ ಸಂದೇಶವನ್ನು ನೀಡುತ್ತಿದೆ. ಈಗ ಕೇಳಿರಿ ಅದ್ಭುತ ನಾಟಕ ಮೊಬೈಲ್ ವ್ಯಸನ. ದೃಶ್ಯ 1. ಬೆಳಗಿನ ಸಮಯ ಅಮ್ಮ ಅಡುಗೆ ಕೋಣೆಯ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ. ಮಗ ಪ್ರವೀಣ ಹಾಸಿಗೆಯಲ್ಲಿ ಮೊಬೈಲ್ ನೋಡುತ್ತಿರುತ್ತಾನೆ. ಪ್ರವೀಣ, ಕಾಲೇಜಿಗೆ ತಯಾರಾಗು ಮಗ, ತಡವಾಗ್ತಿದೆ. ಯಾವಾಗ ನೋಡಿದ್ರು ಆ ಮೊಬೈಲ್ನಲ್ಲೇ ಮುಳುಗಿರ್ತಿ. ಕರೆದ್ರೂ ಕೇಳಲ್ಲ. ತಂದೆ ತಾಯಿಯ ಜೊತೆ ಮುಖ ಕೊಟ್ಟು ಮಾತಾಡುವುದಿಲ್ಲ. ಸಂಬಂಧಿಕರು ಬಂದರೆ ಅವರನ್ನೂ ಸರಿಯಾಗಿ ಮಾತಾಡ್ಸಲ್ಲ. ಬೆಳಿಗ್ಗೆ ಕಿರಿಕಿರಿ ಮಾಡಬೇಡಿ ಮಾರ್ರೆ. ಹೀಗೆ ಮಾಡಿದ್ರೆ ಒಂದಿನ ಮನೆ ಬಿಟ್ಟು ಹೋಗ್ತೇನೆ ನೋಡಿ. ಹಾಗಲ್ಲಪ್ಪ, ನಿನ್ನ ಒಳ್ಳೆಯದಕ್ಕೆಲ್ಲ ಹೇಳ್ತಿರೋದು. ಎಂತ ಅಮ್ಮ, ಪ್ರಪಂಚದಲ್ಲಿ ನಾನು ಒಬ್ಬನೇ ಮೊಬೈಲ್ ಹಿಡಿಯುವುದಾ? ಊಟ ಮಾಡುವಾಗ, ಊಟ ಮಾಡದಿರುವಾಗ ತಂಗಿಗೆ ಮೊಬೈಲ್ ಕೊಡ್ತೀರಾ? ನಾನು ಮೊಬೈಲ್ ಹಿಡಿದ್ರೆ ನನಗೆ ಬೈತೀರಾ? ಏನೋ ಪ್ರವೀಣ, ಅಮ್ಮನಿಗೆ ಎದುರುತ್ತರ ಕೊಡ್ತಿದ್ಯಾ? ನೋಡು, ನಿನ್ನಿಂದಾಗಿ ಅಪ್ಪ ನನಗೆ ಬೈಯುವ ಹಾಗೆ ಆಯಿತು. ತಂದೆ ಒಳಗೆ ಬಂದು, ಏನು ನಿಮ್ಮದು ಬೆಳಿಗ್ಗೆ ಅಮ್ಮ ಮಗನ ರಾಧ ಅಂತ? ನೋಡಿ, ಇಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ನಮಗೆ ಎದುರು ಮಾತಾಡ್ತಿದ್ದಾನೆ. ಅವನಿಗೆ ಮೊಬೈಲ್ ತೆಗೆದುಕೊಟ್ಟು ದೊಡ್ಡ ತಪ್ಪು ಮಾಡಿದ್ದಿ. ಪ್ರವೀಣ ಕೋಪದಲ್ಲಿ ಮೊಬೈಲನ್ನು ಸೋಫಾಕ್ಕೆ ಎಸೆದು ಹೋಗುತ್ತಾನೆ. ದೃಶ್ಯ 2. ಕಾಲೇಜು ಆವರಣದಲ್ಲಿ ಪ್ರವೀಣ ಮತ್ತು ಚರಣ ಇಬ್ಬರು ಕುಳಿತು ಆನ್ಲೈನ್ ಗೇಮ್ ಆಡುತ್ತಾ ಇರುತ್ತಾರೆ. ಅಲ್ಲಿಗೆ ಸ್ನೇಹ ಮತ್ತು ಕೀರ್ತನ ಬರುತ್ತಾರೆ. ಹೇ ಪ್ರವೀಣ, ಚರಣ, ಏನ್ ಮಾಡ್ತಾ ಇದ್ದೀರೋ? ಇಬ್ಬರು ಮೊಬೈಲ್ನಲ್ಲೇ ಮಗ್ನರಾಗಿರುತ್ತಾರೆ. ಹಲೋ, ನಿಮ್ಮತ್ರನೇ ಮಾತಾಡ್ತಾ ಇರೋದು. ಕಿವಿ ಕೇಳಿಸಲ್ವಾ? ನೋಡೆ ಕೀರ್ತನ, ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಒಂದು ನಿಮಿಷ ಇರ್ರೆ, ಒಳ್ಳೆ ಮ್ಯಾಚ್ ಆಗ್ತಿದೆ. ಹೊಡಿಯೋ. ಶೂಟ್ ಮಾಡು. ಏನೂ ಆಗಿದೆ ನಿಮಗೆ? ಯಾವಾಗ ನೋಡಿದ್ರೂ ಹಾಳಾದ ಗೇಮ್ ಆಡ್ಕೊಂಡು ಮೂಲೆಯಲ್ಲಿ ಕೂತಿರ್ತೀರ. ನೋಡ್ರೋ, ನಿಮ್ಮೊಳ್ಳೆದಕ್ಕೇ ಹೇಳ್ತಾ ಇರೋದು. ಅತಿಯಾಗಿ ಫೋನ್ ಬಳಸಬೇಡಿ. ಮುಂದೆ ನಿಮ್ಮಿಷ್ಟ. ಬಾರಿ ಕೀರ್ತನ, ಹೋಗೋಣ. ದೃಶ್ಯ 3. ಸಂಜೆ ಕಾಲೇಜು ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ಹೊರಟರು. ಪ್ರವೀಣ ಫೋನ್ನಲ್ಲಿ ಮಾತಾಡುತ್ತಾ ಬೈಕ್ ಚಲಾಯಿಸುತ್ತಾ ಇರುತ್ತಾನೆ. ಮುಂದೆಯಿಂದ ಲಾರಿ ಡ್ರೈವರ್ ಹಾರ್ನ್ ಹೊಡೆಯುತ್ತಾ ವೇಗವಾಗಿ ಬಂದು ಪ್ರವೀಣನ ಬೈಕಿಗೆ ಡಿಕ್ಕಿ ಹೊಡೆಯುತ್ತಾನೆ. ಪ್ರವೀಣ ರಸ್ತೆಗೆ ಉರುಳುತ್ತಾನೆ. ಅಯ್ಯೋ, ಯಾರಾದರೂ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ಪ್ರವೀಣನನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದರು. ಏನಾಯ್ತು? ಯಾರೇ ಹುಡುಗರು? ಅದೇ ರೀ, ಹಾಳಾದ ಮೊಬೈಲ್ ಬಂದ ಮೇಲೆ ಈ ಮಕ್ಕಳಿಗೆ ರಸ್ತೆ ವಾಹನ ಏನೂ ಕಾಣಿಸ್ತಿಲ್ಲ. ಅದಲ್ಲ ಮೇಡಮ್, ಈ ಆಕ್ಸಿಡೆಂಟ್ ಹೇಗಾಯಿತು? ಏನಿಲ್ಲ ಮೇಡಮ್, ಅವನು ಮೊಬೈಲ್ ನೋಡಿಕೊಂಡು ಡ್ರೈವ್ ಮಾಡ್ತಿದ್ದ. ಫೋನ್ನಲ್ಲಿ ಅವನು ಎಷ್ಟು ಮಗ್ನನಾಗಿದ್ದಾನೆಂದರೆ ಮುಂದೆಯಿಂದ ಲಾರಿ ಡ್ರೈವರ್ ಹಾರ್ನ್ ಮಾಡ್ತಿದ್ರೂ ಕೇಳಿಸ್ತಿರ್ಲಿಲ್ಲ. ಅದೆಲ್ಲ ಇರಲಿ, ಯಾರಾದರೂ ಅವ್ರ ಪೇರೆಂಟ್ಸಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅಲ್ವಾ? ಸ್ಥಳೀಯರು ವಿಷಯವನ್ನು ಪ್ರವೀಣನ ಮನೆಗೆ ತಿಳಿಸಿದರು.
ದೃಶ್ಯ 4. ಪ್ರವೀಣನ ತಂದೆ ತಾಯಿ ಆಸ್ಪತ್ರೆಗೆ ಕಣ್ಣೀರಿಡುತ್ತಾ ಓಡಿ ಬರುತ್ತಾರೆ. ಪ್ರವೀಣನ ಸ್ನೇಹಿತರಾದ ಕೀರ್ತನ, ಸ್ನೇಹ, ಚರಣ ಕೂಡ ಆಸ್ಪತ್ರೆಗೆ ಬಂದು ತಾಯಿಯ ಬಳಿ ಕುಳಿತುಕೊಳ್ಳುತ್ತಾರೆ. ನಾನು ಎಷ್ಟು ಸಲ ಹೇಳಿದರೂ ನನ್ನ ಮಾತೇ ಕೇಳಲಿಲ್ಲಲ್ಲ. ಆ ಹಾಳಾದ ಮೊಬೈಲ್ ನೋಡಿಕೊಂಡು ಗಾಡಿ ಓಡಿಸಬೇಡ ಅಂತ ಎಷ್ಟು ಸಲ ಹೇಳಿಲ್ಲ. ಹೌದು ಆಂಟಿ, ನಾವು ಎಷ್ಟು ಸಲ ಹೇಳಿದ್ದೇವೆ, ನಮ್ಮ ಮಾತನ್ನೇ ಕೇಳುತ್ತಿರಲಿಲ್ಲ. ಎಚ್ಚರಿಕೆಯಿಂದ ಇರುತ್ತಿದ್ದರೆ ಅವನಿಗೆ ಈ ಗತಿ ಬರ್ತಾ ಇರಲಿಲ್ಲ. ಏನಿಲ್ಲ, ಸ್ವಲ್ಪ ಬ್ಲಡ್ ಲಾಸ್ ಆಗಿ ಮೂರ್ಛೆ ತಪ್ಪಿದ್ದಾನೆ. ತಲೆಗೆ ಏಟಾಗಿದೆ. ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. 1 ದಿವಸ ಅಬ್ಸರ್ವೇಷನ್ನಲ್ಲಿ ಇಟ್ಟು ನೋಡುತ್ತೇವೆ. ಹೇಗಾದರೂ ನನ್ನ ಮಗನ ಉಳಿಸಿಕೊಡಿ ಡಾಕ್ಟ್ರೇ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅಮ್ಮ. ದೇವರ ಮೇಲೆ ಭಾರ ಹಾಕಿ. ಸ್ವಲ್ಪ ದಿನಗಳ ನಂತರ ಪ್ರವೀಣ ಹಾಸ್ಪಿಟಲ್ನಿಂದ ಮನೆಗೆ ಬಂದು ಚೇತರಿಸಿಕೊಳ್ಳುತ್ತಾನೆ. ಸ್ನೇಹಿತರು ಪ್ರವೀಣನನ್ನು ನೋಡಲು ಮನೆಗೆ ಬಂದಿರುತ್ತಾರೆ. ಇನ್ನಾದರೂ ಆ ಹಾಳಾದ ಮೊಬೈಲ್ ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಬಾ. ಹೌದು ಮಗ, ನಿಂಗೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಕಂದ. ಇನ್ನಾದರೂ ಜಾಗ್ರತೆಯಿಂದ ಇರು. ಹೌದು ಆಂಟಿ, ನಮಗೂ ಇದು ಒಳ್ಳೆ ಪಾಠ. ನೋಡಿದಲ್ಲ ಸ್ನೇಹಿತರೆ, ಒಂದು ಕ್ಷಣದ ಅಜಾಗರೂಕತೆಯಿಂದ ಜೀವನವನ್ನೇ ಕಳೆದುಕೊಳ್ಳಬಹುದು. ತಂತ್ರಜ್ಞಾನವನ್ನು ಬಳಸಿ, ಆದರೆ ಜೀವವನ್ನು ಕಳೆದುಕೊಳ್ಳುವಷ್ಟು ಬಳಸಬೇಡಿ. ಇಂದು ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಎಲ್ಲರೂ ಗಂಟೆಗಳ ಕಾಲ ಮೊಬೈಲ್ ಹಿಡಿದು ಕುಳಿತುಕೊಳ್ಳುತ್ತಾರೆ. ಹೀಗಾಗಿ ಮೊಬೈಲ್ ಉಪಯೋಗ ಜಾಣ್ಮೆಯಿಂದ ಮಾಡಿದರೆ ಅದು ಸಾಧನ, ಅತಿಯಾದ ಉಪಯೋಗ ಮಾಡಿದರೆ ಅದು ನಾಶನ. ಕೇಳುಗರೆ, ಇಂದಿನ ವಿಶ್ವವಿದ್ಯಾನಿಲಯ ಕಾಲೇಜಿನ ಅಂತಿಮ ವರ್ಷದ ಕಲಾ ವಿಭಾಗದ ವಿದ್ಯಾರ್ಥಿಗಳಿಂದ ನಡೆದ ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದು ಕಾರ್ಯಕ್ರಮಕ್ಕೆ ಒದಗಿಸಿದ ಪ್ರೀತಿಗೆ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕವನ, ಮೋಕ್ಷಿತಾ, ವೀಕ್ಷಿತಾ, ವೈಷ್ಣವಿ, ಹರ್ಷಿತಾ, ರಕ್ಷಾ, ಸೈಮಾ, ರವಿರಾಜ್, ವಿಜಯ್. ಸಹ ನಿರ್ದೇಶನ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಕಲಾ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಸೌಮ್ಯ, ಇಳಿಯರಾಜ್, ಉಮರ್ ಫಾರೂಕ್.